ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರವಿಧ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಜಾಂ ಚಕ್ಷುರನ್ಮೀಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡೆಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ. ಇಂದಿನ ಸಂಚಿಕೆಯಲ್ಲಿ 2026 ಮೀನರಾಶಿಯ ಫೆಬ್ರವರಿ ತಿಂಗಳ ಮಾಸದ ಒಂದಿಷ್ಟು ಭವಿಷ್ಯವನ್ನು ನಾವು ಹೇಳಿದ್ದೇವೆ. ಯಾರ್ಯಾರೆಲ್ಲ ಮೀನರಾಶಿಯವರು ಈ ಸಂಚಿಕೆಯನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಎಂಡ್ ತನಕ ಈ ಒಂದು ವಿಡಿಯೋವನ್ನು ನೋಡ್ತಕ್ಕಂಥದ್ದು ಖಂಡಿತವಾಗಲೂ ಕೂಡ ಇದರಿಂದ ನಿಮಗೆ ಅನುಕೂಲವಾಗುತ್ತೆ. ಮೀನರಾಶಿಯವರಿಗೆ ಗುರು ಅಧಿಪತಿ, ಗುರುವಿನ ಒಂದು ಅನುಗ್ರಹ ಮುಖೇನವಾಗಿ ಮೀನರಾಶಿಯವರು ಜೀವನವನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಮೀನರಾಶಿ ಗುರು ಅಧಿಪತಿ ಅಂತ ಹೇಳಿದ್ರೆ ಅಂತಹ ಗುರು ಸಮಾಜದಲ್ಲಿ ನಿಮಗೆ ಒಳ್ಳೆಯ ಹೆಸರು, ಸ್ಥಾನಮಾನ, ಗೌರವ, ಕೀರ್ತಿ, ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲವನ್ನ ಕೊಡ್ತಕ್ಕಂಥವನು ಗುರುಗ್ರಹ ಆಗಿದ್ದಾನೆ. ಅಂತಹ ರಾಶಿ ಅಧಿಪತಿ ಆಗಿರತಕ್ಕಂಥವನು ಗುರುಗ್ರಹ. ಈ ಒಂದು ಮೀನರಾಶಿಯವರಿಗೆ ಈ ಒಂದು 2026 ಫೆಬ್ರವರಿ ತಿಂಗಳಲ್ಲಿ ಉಂಟಾಗ್ತಕ್ಕಂಥ ಶುಭ ಹಾಗೂ ಅಶುಭ ಫಲಗಳು ಯಾವುದು, ಯಾವ ರೀತಿಯಾದಂತಹ ಪರಿಣಾಮಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಆಗುತ್ತೆ, ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ತಾವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ಯಾವುದನ್ನು ನೀವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕು, ಇರತಕ್ಕಂಥ ತಪ್ಪುಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು, ಮತ್ತೆ ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಈಗ ನೋಡೋಣ. ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಅತ್ಯಂತ ಶುಭಪರವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ದೃಷ್ಟಿಯಿಂದ ಯಾರ್ಯಾರೆಲ್ಲ ಇದ್ದೀರಿ ಮೀನರಾಶಿಯವರು, ಈ ಆಧ್ಯಾತ್ಮಿಕ ದೃಷ್ಟಿಯನ್ನು ಹೊಂದಿರತಕ್ಕಂಥವ್ರು, ದೇವರು, ಧ್ಯಾನ, ಯೋಗ, ಭಗವಂತನ ಸೇವೆ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಅದರಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳಿಕ್ಕೆ ಉತ್ತಮವಾಗಿರ್ತಕ್ಕಂಥ ದಿನಗಳು ಇದಾಗಿರ್ತಕ್ಕಂಥದ್ದು. ಮತ್ತು ಏನು ಕೇಳಿದ್ರೆ ಇದರಿಂದ ಮಾನಸಿಕವಾಗಿರ್ತಕ್ಕಂಥ ಸ್ಥಿಮಿತತೆ ಮತ್ತು ಶಾಂತಿ ಏನಾಗುತ್ತೆ ಕೇಳಿದ್ರೆ ನಿಮಗೆ ಈ ತಿಂಗಳು ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು. ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸ್ಕೊಳ್ಳಿಕ್ಕೆ, ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನು ಸಾಧನೆ ಮಾಡ್ತೀರಿ ಅನ್ನೋದಾದ್ರೆ ಆ ಯೋಜನೆಗಳನ್ನ, ಗುರಿಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಅಥವಾ ರಚನೆ ಮಾಡ್ಕೊಳ್ಳಿಕ್ಕೆ, ಅದನ್ನು ಕಂಡುಕೊಳ್ಳಿಕ್ಕೆ ಉತ್ತಮವಾಗಿರತಕ್ಕಂಥ ಮಾಸ ಇದಾಗಿದೆ. ಯಾವ್ದಾದ್ರು ಒಂದು ಕೆಲಸವನ್ನು ಮಾಡಬೇಕು ನಿರ್ಧಾರ ಮಾಡಿದ್ದಲ್ಲಿ ಅದನ್ನ ಖಂಡಿತವಾಗಲೂ ಆ ಯೋಜನೆ ರೂಪಿಸ್ಕೊಳ್ಳಿಕ್ಕೆ, ಅದನ್ನ ಸಕ್ಸಸ್ ಮಾಡ್ಕೊಳ್ಳಿಕ್ಕೆ ಉತ್ತಮವಾಗಿರತಕ್ಕಂಥ ಅವಕಾಶ ಮೀನರಾಶಿಯವರಿಗೆ ಇರತಕ್ಕಂಥದ್ದು. ಇದರ ಒಂದು ದ್ವಿತೀಯಾರ್ಧದಲ್ಲಿ ಏನಾಗುತ್ತೆ ಕೇಳಿದ್ರೆ ಈ ಒಂದು ರಾಶಿಯವರಿಗೆ ಆಧ್ಯಾತ್ಮಿಕ ವಿಚಾರವಾಗಿ ಪ್ರಯಾಣಗಳು ಹೆಚ್ಚಾಗಿ ದೊರಕತಕ್ಕಂಥದ್ದು. ಈ ತಿಂಗಳಲ್ಲಿ ಬೇರೆ ಬೇರೆ ಪುಣ್ಯಕ್ಷೇತ್ರಗಳನ್ನ ಪ್ರಯಾಣ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡತಕ್ಕಂಥದ್ದು, ಅಲ್ಲಿ ಭಗವಂತನ ಒಂದು ಕುರಿತಾದಂತಹ ಧ್ಯಾನ, ಭಕ್ತಿ, ಶ್ರದ್ಧೆಯಿಂದ ಆರಾಧನೆ ಮಾಡ್ತಕ್ಕಂಥ ಕೆಲಸಗಳನ್ನ ಹೆಚ್ಚಾಗಿ ಈ ತಿಂಗಳಲ್ಲಿ ಮಾಡಲಿದ್ದೀರಿ. ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರನ್ನು ಕೂಡ ನೀವು ಈ ಒಂದು ತಿಂಗಳಲ್ಲಿ ಪಡೆದುಕೊಳ್ತೀರಿ. ಮತ್ತು ಆ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ತಮ ಸ್ನೇಹಿತರೊಟ್ಟಿಗೆ ಒಗ್ಗೂಡಿಕೊಂಡು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಸಕ್ಸಸ್ ಅನ್ನ ಕೊಡ್ತಕ್ಕಂಥದ್ದು, ನೆಮ್ಮದಿಯನ್ನ ಕೊಡ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಆತ್ಮೀಯ ಸ್ನೇಹಿತರೊಡನೆ ನೀವು ಮಾಡ್ತಕ್ಕಂಥ ವ್ಯವಹಾರಿಕ ಮತ್ತು ಕೆಲಸ ಏನಿದೆ ಇದು ಉತ್ತಮವಾಗಿರ್ತಕ್ಕಂಥ ಲಾಭವನ್ನ ಈ ತಿಂಗಳು ನಿಮಗೆ ಕೊಡಲಿದೆ. ಜೊತೆಗೆ ದೊಡ್ಡವರಿಂದ, ಗುರು ಹಿರಿಯರಿಂದ ಪ್ರಶಂಸೆಗೆ ತಾವು ಒಳಗಾಗ್ತೀರಿ. ಒಳ್ಳೆಯ ಒಂದು ಮಾತುಗಳು ನಿಮ್ಗೆ ಕೇಳಿ ಬರುತ್ತೆ, ನಿಮ್ಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ, ಪ್ರಶಂಸೆಗೆ ಒಳಪಡಿಸ್ತಾರೆ. ನಿಮ್ಮನ್ನ ಏನು ಕೇಳಿದ್ರೆ ಪ್ರೋತ್ಸಾಹ ಮಾಡತಕ್ಕಂಥ ಕ್ಷಣಗಳು ನಿಮಗೆ ಈ ತಿಂಗಳು ಸಿಗಲಿವೆ. ಜೊತೆಗೆ ಸಹೋದ್ಯೋಗಿಗಳಿಗೆ, ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಸಹೋದ್ಯೋಗಿಗಳಿಗೆ ಬೆಂಬಲವನ್ನು ನೀಡತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಈ ತಿಂಗಳಲ್ಲಿ. ಜೊತೆಗೆ ವೃತ್ತಿ ಜೀವನದಲ್ಲಿ ಕೆಲವು ಜನರಿಗೆ, ಈ ರಾಶಿಯವರಿಗೆ ಶತ್ರು ಬಾಧೆ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ ಸಾಧ್ಯತೆ ಇದೆ ಈ ತಿಂಗಳು. ವೃತ್ತಿ ಜೀವನ ಅಂದ್ರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಏನು ಕೇಳಿದ್ರೆ ಶತ್ರು ಬಾಧೆ ಅಂತಕ್ಕಂಥ ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಹೀಗಾಗಿ ಆಂಜನೇಯ ಸ್ವಾಮಿನ ಹೆಚ್ಚಾಗಿ ಆರಾಧನೆ ಮಾಡಿ ಶತ್ರು ಬಾಧೆ ಕಡಿಮೆ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಅವ್ರ ಜೊತೆಗೆ ವ್ಯವಹಾರವನ್ನು ಮಾಡಬೇಕು. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಭೋಗ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು. ನಿಮ್ಮ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನಾರೋಗ್ಯ ಪೀಡಿತ ಆಗಿರ್ತಕ್ಕಂಥದ್ದು, ತಿಂಗಳು ಸ್ವಲ್ಪ ಕಾಯಿಲೆ ಅಂತಕ್ಕಂಥದ್ರಲ್ಲಿ ಸ್ವಲ್ಪ ಹಣ ಖರ್ಚಾಗ್ತಕ್ಕಂಥದ್ದು, ಒಂದಿಷ್ಟು ಭೋಗದ ವಸ್ತುಗಳನ್ನ ಕೊಳ್ಳಿಕ್ಕೆ ಹೋಗಿ ಅದು ಕೂಡ ಹಣವನ್ನ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಅಂದ್ರೆ ಖರ್ಚು ಹೆಚ್ಚಾಗತಕ್ಕಂಥ ಸಾಧ್ಯತೆ. ಹಾಗಾಗಿ ಸ್ವಲ್ಪ ಖರ್ಚಿನ ಬಗ್ಗೆ ನಿಗಾ ವಹಿಸಿ. ಆದರೆ ಆಸ್ತಿ ಅಥವಾ ಮನೆಯವರ ಸಹಕಾರದಿಂದ ಹಣಕಾಸಿನಲ್ಲಿ ಏನಾಗುತ್ತೆ ಕೇಳಿದ್ರೆ ಸ್ಥಿರತೆ ಕಂಡು ಬರುತ್ತೆ. ಒಂದು ಆಸ್ತಿ ವಿಚಾರ, ಭೂಮಿ ವಿಚಾರವಾಗಿ ಏನಾಗುತ್ತೆ ಕೇಳಿದ್ರೆ ಮನೆಯವರ ಸಹಕಾರ ನಿಮ್ಮೊಟ್ಟಿಗೆ ಇರೋದ್ರಿಂದ ಅದರಲ್ಲಿ ಸ್ಥಿರತೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಉತ್ತಮವಾಗಿರ್ತಕ್ಕಂಥ ಒಂದು ಆಸ್ತಿಯನ್ನ, ಹಣವನ್ನ ಸ್ಥಿರವಾಗಿ ಇಟ್ಟುಕೊಳ್ಳಲಿಕ್ಕೆ ನಿಮಗೆ ಅದೇನಾಗುತ್ತೆ ಕೇಳಿದ್ರೆ ಅನುಕೂಲವಾಗತಕ್ಕಂಥ ದಿನಗಳಾಗಿದೆ.
ಮತ್ತು ಅವಿವಾಹಿತರಿಗೆ ಯಾರ್ಯಾರೆಲ್ಲ ಏನು ಮೀನರಾಶಿಯವರಿಗೆ ಕಲ್ಯಾಣವಾಗಿಲ್ಲ ಅವರಿಗೆ ವಿದೇಶ ಸ್ತ್ರೀ ಅಥವಾ ವಿದೇಶ ವರ ಅಂದರೆ ಬೇರೆಯ ಒಂದು ದೇಶದ ವಧು ಅಥವಾ ವರ ಜೊತೆಗೆ ಕಲ್ಯಾಣವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು. ಅಂದರೆ ಫಾರಿನ್ ಕಂಟ್ರಿಯಲ್ಲಿ ಇರ್ತಕ್ಕಂಥ ವಧು ಅಥವಾ ವರ ತಮಗೆ ಜೋಡಿಯಾಗಿ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದರಿಂದ ನಿಮಗೆ ಕಲ್ಯಾಣದ ಯೋಗ ಕೂಡ ಪ್ರಾಪ್ತವಾಗ್ತಕ್ಕಂಥದ್ದು. ಸಾಧ್ಯವಾದರೆ ಮನೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಏನು ಮಾಡಿಕೊಳ್ಳಿದ್ರೆ ನಿಮಗಿರ್ತಕ್ಕಂಥ ಡಿಪ್ರೆಷನ್ನ ತೋರಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮನೆಯ ಜೊತೆಗೆ ಸಮಾಧಾನವಾಗಿ ಶಾಂತ ರೀತಿಯಿಂದ ಕಾಲವನ್ನು ಕಳೀಲಿಕ್ಕೆ ಉತ್ತಮವಾಗಿರತಕ್ಕಂಥ ದಿನಗಳು ಇದಾಗಿದೆ ನಿಮಗೆ. ಇದರಿಂದ ಏನಾಗುತ್ತೆ ಕೇಳಿದ್ರೆ ನಿಮಗೆ ಮನೆಯಲ್ಲಿ ಒಳ್ಳೆಯ ಪ್ರೋತ್ಸಾಹ ಕೂಡ ಸಿಗ್ತಕ್ಕಂಥದ್ದು. ಜೊತೆಗೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಬರ್ತಕ್ಕಂಥ ಸಾಧ್ಯತೆ ಇದೆ. ಇದರಿಂದ ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ಈ ಒಂದು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಒತ್ತಡಗಳು ಹೆಚ್ಚಾದಾಗ ಮಾಡ್ತಕ್ಕಂಥ ಕೆಲಸ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಅದರಿಂದ ನಷ್ಟ ಉಂಟಾಗತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಯೋಗ ಹಾಗೂ ಧ್ಯಾನವನ್ನು ಕಂಪಲ್ಸರಿ ಮಾಡ್ಬೇಕು ಈ ರಾಶಿಯವರು. ಜೊತೆಗೆ ಏನು ಕೇಳಿದ್ರೆ ನಿಮ್ಮ ಒಂದು ದಾಂಪತ್ಯದ ವಿಚಾರವಾಗಿ ಯಾರೆಲ್ಲ ಕಲ್ಯಾಣ ಆಗಿದ್ದೀರಿ ಮೀನ ರಾಶಿಯವರು, ದಾಂಪತ್ಯ ವಿಚಾರವಾಗಿ ಉತ್ತಮವಾಗಿರ್ತಕ್ಕಂಥ ಫಲ ಪ್ರಾಪ್ತವಾಗತಕ್ಕಂಥದ್ದು. ಸಂಗಾತಿಯೊಡನೆ ಉತ್ತಮವಾಗಿರ್ತಕ್ಕಂಥ ಕ್ಷಣಗಳನ್ನು ಅನುಭವಿಸಲಿಕ್ಕೆ, ಜೀವನ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಮಾಸ. ಒಟ್ಟಿಗೆ ಏನು ಕೇಳಿದ್ರೆ ಉತ್ತಮ ಒಂದು ಕಾಲವನ್ನು ಕಳೀಲಿಕ್ಕೆ ಒಂದಿಷ್ಟು ಒಳ್ಳೆಯ ದಿನಗಳು ಈ ಒಂದು ಮಾಸ ಆಗಿರುತ್ತೆ. ಜೊತೆಗೆ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ತಕ್ಕಂಥವ್ರು, ಕಂಪನಿಗಳಿಗೆ ಏನು ಕೇಳಿದ್ರೆ ವಿಶೇಷವಾಗಿ ತಂತ್ರಜ್ಞಾನ ಅಳವಡಿಸ್ಕೊಳ್ಳಿಕ್ಕೆ ಏನು ಕೇಳಿದ್ರೆ ಸಹಾಯವನ್ನು ಮಾಡ್ತಕ್ಕಂಥವ್ರು, ತಮ್ಮ ಒಂದು ಟೆಕ್ನಾಲಜಿಯನ್ನು ಬೇರೆ ಬೇರೆ ಕಂಪನಿಗಳಿಗೆ ಏನು ಕೇಳಿದ್ರೆ ಸಲಹೆ ಕೊಡ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ದಿನಗಳಾಗಿದೆ. ಅಂದ್ರೆ ತಮ್ಮ ಬುದ್ಧಿ ಮಟ್ಟವನ್ನ, ಯಾಕಂದ್ರೆ ಮೀನರಾಶಿ ಅಂದ್ರೆ ಗುರು ಅಧಿಪತಿ, ಬುದ್ಧಿಶಕ್ತಿ ಹೆಚ್ಚಿಗೆ ಇರತಕ್ಕಂಥದ್ದು. ಮತ್ತೆ ಏನು ಕೇಳಿದ್ರೆ ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥ ವ್ಯಕ್ತಿಗಳು ಹೆಚ್ಚಿಗೆ ಇರ್ತೀರಿ. ಅಂತ ಒಂದು ಹೈಯರ್ ಎಜುಕೇಶನ್ ಪಡೆದುಕೊಂಡು, ಜ್ಞಾನವನ್ನು ಪಡೆದುಕೊಂಡು ಬೇರೆ ಬೇರೆ ಕಂಪನಿಗಳಿಗೆ ಉಪದೇಶವನ್ನು ಕೊಡ್ತಕ್ಕಂಥದ್ದು, ಬೇರೆ ಬೇರೆ ಕಂಪನಿಗಳಿಗೆ ನಿಮ್ಮ ಒಂದು ಜ್ಞಾನಾರ್ಜನೆಯನ್ನು ಮಾಡ್ತಕ್ಕಂಥದ್ದು, ಆ ಮುಖೇನವಾಗಿ ಕಂಪನಿಯ ಒಂದು ಬೆಳವಣಿಗೆ ಕಾರಣೀಕರ್ತರಾಗತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಮಾಸ ಇದೆ. ಇದರಿಂದ ಏನಾಗುತ್ತೆ ಹೇಳಿದ್ರೆ ನಿಮಗೆ ಹೆಚ್ಚು ಅನುಕೂಲವಾಗತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಒಳ್ಳೆ ಹೆಸರು ಮತ್ತೆ ಹಣ ಆಸ್ತಿನ ಸಂಪಾದನೆ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ದಿನಗಳು ಇದಾಗಿದೆ. ರಾಜಕೀಯ ಮತ್ತು ಸರ್ಕಾರಿ ನೌಕರಿಯನ್ನು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅವ್ರಿಗೆ ಸ್ವಲ್ಪ ನಷ್ಟ ಸಂಭವಿಸ್ತಕ್ಕಂಥದ್ದು. ಜೊತೆಗೆ ಬೇರೆ ಬೇರೆ ವ್ಯಾಪಾರಗಳನ್ನ ಮಾಡ್ತಕ್ಕಂಥವ್ರಿಗೆ ಅವರಿಗೆ ಖಂಡಿತವಾಗ್ಲೂ ಕೂಡ ಲಾಭವಾಗ್ತಕ್ಕಂಥದ್ದು. ಇನ್ನು ಬೇರೆ ಬೇರೆ ಹೂಡಿಕೆಗಳನ್ನ ಮಾಡ್ಕೊಳ್ತಕ್ಕಂಥವ್ರು, ಪಾಲುಗಾರಿಕೆ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಉತ್ತಮ ದಿನಗಳು ಅಂತ ಹೇಳ್ಬೋದು. ಇನ್ನು ಬೇರೆ ಬೇರೆ ಶೇರ್ ಮಾರ್ಕೆಟ್ಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ದಿನಗಳು, ಒಳ್ಳೆಯ ಲಾಭವನ್ನು ತಾವು ಪಡೆದುಕೊಳ್ತೀರಿ. ಈ ಜೊತೆಗೆ ಏನ್ ಮಾಡಿ ಕೇಳಿದ್ರೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನ ಈ ತಿಂಗಳು ನೀವು ಪಠಣೆ ಮಾಡೋದ್ರಿಂದ ಮೀನರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಪ್ರಾಪ್ತವಾಗುತ್ತೆ. ಇರತಕ್ಕಂಥ ಶತ್ರುಬಾಧೆ ನಿವಾರಣೆ ಆಗುತ್ತೆ. ಏನು ಸಂಪಾದನೆ ಮಾಡ್ಕೊಂಡಿರ್ತೀರಿ ಹಣ, ಅದನ್ನೆಲ್ಲವನ್ನು ಕೂಡ ಉಳಿಸಿಕೊಂಡು ಉತ್ತಮ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ಮತ್ತು ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಏನು ಕೇಳಿದ್ರೆ ಅವಶ್ಯಕವಾಗಿರ್ತಕ್ಕಂಥ ಭೋಗ ವಸ್ತುಗಳನ್ನ, ಸಾಂಸಾರಿಕ ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಳ್ಳಲಿಕ್ಕೆ ಖಂಡಿತವಾಗಲು ನಮಗೆ ಉತ್ತಮವಾಗಿರ್ತಕ್ಕಂಥ ದಿನಗಳು ಇದಾಗಿದೆ. ಇನ್ನು ಆಗಲೇ ಹೇಳಿದ ಹಾಗೆ ಯಾರಿಗೆ ಕಲ್ಯಾಣವಾಗಿಲ್ಲ ಅವರಿಗೆ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ವರ ಮತ್ತು ವಧು ಸಿಗ್ತಕ್ಕಂಥ ಸಾಧ್ಯತೆ. ಅದರಲ್ಲೂ ಏನು ಕೇಳಿದ್ರೆ ವಿಶೇಷವಾಗಿ ಹೊರದೇಶಗಳಿಂದ ಫಾರಿನ್ ಅಂತ ಏನು ಕರಿತೀರಿ, ಆ ಒಂದು ಕ್ಷೇತ್ರಗಳಿಂದ ಏನು ಕೇಳಿದ್ರೆ ವಧು ಅಥವಾ ವರ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಅಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಫಲಗಳು ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಪ್ರಾಪ್ತವಾಗುತ್ತೆ. ಈ ತಿಂಗಳು ನಿಮಗಿರ್ತಕ್ಕಂಥ ದೋಷಗಳು ಅಥವಾ ಅಪಮಾನಗಳಿಂದ ನೀವು ನಿವಾರಣೆಯನ್ನು ಪಡ್ಕೊಳ್ಬೇಕು ಮತ್ತೆ ಅದರಿಂದ ಏನು ಕೇಳಿದ್ರೆ ರಕ್ಷಣೆ ಪಡ್ಕೊಳ್ಬೇಕಂದ್ರೆ ಹೆಚ್ಚು ಹೆಚ್ಚು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡ್ತಾ ಬನ್ನಿ. ಖಂಡಿತವಾಗಲೂ ಕೂಡ ತಮಗೆ ಅನುಕೂಲವಾಗುತ್ತೆ. ಜೊತೆಗೆ ಗುರುಗಳನ್ನ ಆರಾಧನೆ ಮಾಡಿ, ಇದರಿಂದ ನಿಮಗೆ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಪ್ರಾಪ್ತವಾಗುತ್ತೆ. ಇದಿಷ್ಟು 2026 ಫೆಬ್ರವರಿ ತಿಂಗಳು ಮೀನರಾಶಿಯವರಿಗೆ ಸಿಗ್ತಕ್ಕಂಥ ಫಲ ಹಾಗೂ ಅಶುಭ ಫಲಗಳಾಗಿದೆ. ಇದನ್ನೆಲ್ಲರೂ ಕೂಡ ಅನುಕರಣೆ ಮಾಡ್ತೀರಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ. ಯಾರು ನಮ್ಮ ಸನಾತನ 95 ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಿದ್ರಿ ಅವರೆಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ತಮಗೆ ಏನು ಕೇಳಿದ್ರೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತೆ ಕಮೆಂಟ್ ತಿಳಿಸೋ ಮುಖೇನವಾಗಿ ನಮ್ಮ ಒಂದು ಚಾನಲ್ನ ತಾವೆಲ್ಲರೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತು ಹೆಚ್ಚಿನ ಒಂದು ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.